ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಹನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇದು ಅಮ್ಮ ಮನೇಲಿ ಡೇ 2. ಮಾರ್ನಿಂಗ್ ಎದ್ದು ವಾಕ್ ಮಾಡ್ತಾ ಇದ್ದೀವಿ ನಾವಿಲ್ಲಿ. ಆ್ಯಕ್ಚುಲಿ ವೆದರ್ ಅಂತೂ ತುಂಬ ಕೋಲ್ಡ್ ಆಗಿತ್ತು ಅವತ್ತಿನ ದಿನ ಅಂತೂ. ನಾವು ನಮ್ಮ ಮನೇಲಿದ್ದಾಗ ಜಿಮ್ಗೆಲ್ಲ ಹೋಗ್ತಿದ್ವಿ, ಬಟ್ ಇಲ್ಲಿ ಆಗಲ್ವಲ್ಲ, ಸೊ ಹಂಗಾಗಿ ಅಟ್ಲೀಸ್ಟ್ ವಾಕ್ ಆದರೂ ಮಾಡೋಣ ಅಂತಂದ್ಬಿಟ್ಟು ವಾಕ್ ಮಾಡ್ತಾ ಇದ್ದೀವಿ. ಇಲ್ಲಿ ವಿವೇಕ್ ಅವರು ವಾಕಿಂಗ್ ಮಾಡಿ ಅಂತಂದರೆ ರಿವರ್ಸ್ ವಾಕಿಂಗ್ ಮಾಡ್ತಾಯಿದ್ರು. ಅದಕ್ಕೆ ರೇಗಿಸ್ತಿದ್ದೆ, ಎಲ್ಲರೂ ಮುಂದೆ ಹೋದ್ರೆ ನೀನು ಹಿಂದೆ ಹೋಗು ಅಂತಂದ್ಬಿಟ್ಟು. ಬಟ್ ಅವ್ರು ಹೇಳ್ತಿದ್ರು ಇದು ಒಂಥರ ವಾಕು, ಎಲ್ಲ ಒಂದೇ ಥರ ಮಾಡ್ಬೋದು, ನಾನು ಡಿಫ್ರೆಂಟಾಗಿ ಮಾಡ್ತೀನಿ ಅಂತಂದ್ಬಿಟ್ಟು ಅವ್ರು ವಾಕ್ ಮಾಡ್ತಾಯಿದ್ರು. ಮತ್ತು ಅಮ್ಮ ಇಲ್ಲಿ ದೋಸೆಗೆ ಪಲ್ಯಗೆಲ್ಲ ರೆಡಿ ಮಾಡ್ತಾಯಿದ್ರು. ಅಷ್ಟರೊಳಗಡೆ ತುಂಬ ಹಸುವಾಗ್ತಿತ್ತು ಅಂತಂದ್ಬಿಟ್ಟು ವಿವೇಕ್ ಅವರು ಮತ್ತು ಜಾಮೂನ್ ಮಾಡಿದ್ರಲ್ಲ ನಿನ್ನೆ ಬರ್ಡೇಗೆ ಅಂತಂದ್ಬಿಟ್ಟು ಅದನ್ನೇ ತಿಂತಾಯಿದ್ರು. ನಾನೇನು ತಿನ್ಲಿಕ್ಕೆ ಹೋಗಲಿಲ್ಲ, ಬಿಕಾಸ್ ಅದರ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಡಯಟ್ ಬೇರೆ ಮಾಡ್ತಾಯಿದ್ದೀನಲ್ವ ಅಂತಂದ್ಬಿಟ್ಟು ತಿನ್ನಲಿಲ್ಲ. ಇವರಂತೂ ಪ್ರಾಪರ್ ಡಯಟಲ್ಲಿ ಇಲ್ಲ. ಐ ಮೀನ್ ತಿಂತಾರೆ, ಒಂದು ಸ್ವಲ್ಪ ಡಯಟು ಮಾಡ್ತಾರೆ ಆ ಥರ. ಹಲೋ, ಬರ್ಡೇ ಮುಗ್ದೋಯ್ತು, ನೆನ್ನೆ ಮಾಡ್ತಾಯಿದ್ದಾರೆ. ಇನ್ನೂ ಟಿಫನ್ ಆಗಲಿಲ್ಲ. ಟಿಫನ್ ಆದಮೇಲೆ ಟಿಫನ್ ಮಾಡಿ ಒಂದು ಸ್ವಲ್ಪ ತರಕಾರಿ ಎಲ್ಲ ತರೋದಿದೆ, ಹೋಗಿ ತೊಗೊಬರ್ಬೇಕು. ಏನಮ್ಮ ಡ್ರೈವಿಂಗ್ ಕ್ಲಾಸ್ ಸೇರ್ಕೊಂಡ್ಲಾ? ಹಾಂ, ನೀನು ಎಲ್ಲಾದರೂ ಹೋಗ್ಬೇಕಂದ್ರೆ ಯಾವಾಗಲೂ ವರುಣ್ ಕೇಳ್ಕೊತೀವಿ. ವರುಣ್ ಇಲ್ಲ ಅಂದ್ರೆ ನಿನ್ನೆ ನಾನೇ ಕರ್ಕೊಂಡು ಹೋಗ್ಬೋದಲ್ಲ. ಅಣ್ಣ ನೆಕ್ಸ್ಟ್ ವಾರದಿಂದ ಸೇರ್ಕೊತೀನಿ. ಸೇರ್ಕೊಂಡ್ಲಾ? ಅದೇನು ಅವತಾರ ನಿಂದು? ಸೇರ್ಕೊಂಡ್ಲಾ ಹೇಳಮ್ಮ. ನಿನ್ನೆಲ್ಲ ನೀನೇನಾದರೂ ಎಲ್ಲಾದರೂ ಹೋಗ್ಬೇಕಂತಂದ್ರೆ ಮಾಲೂರು ಎಲ್ಲ ಹೋಗ್ಬೋದಲ್ಲ ನಾವಿಬ್ಬರೇ. ನೀನು ಕುತ್ಕೊಂತೀಯಾ ಕಾರಲ್ಲಿ? ಚಿಕ್ಕದೊಂದು ಕಾರ್ ತೋರಿಸಿ. ಏನೋ ಚಿಕ್ಕ ಕಾರ್ ಓಡ್ಸಕ್ ನಾನೇನು ಚಿಕ್ಕವಳೇನು? ಅಮ್ಮ ನನಗೆ ನೀಟಾಗಿ ಬರ್ತೈತಮ್ಮ, ಕಲ್ತ್ಕೊಂಡು ಆರಾಮಾಗಿ ಓಡಿಸ್ಬೋದು. ಇನ್ನು ದೋಸೆ ಪಲ್ಯ ಎಲ್ಲ ಮಾಡಿದರು. ತಿಂದ್ಕೊಂಡು ನಮ್ಮದು ಲೇಔಟ್ ಇದೆ, ಅಂದರೆ ಅಮ್ಮ ಅವರು ಮನೆ ಕಟ್ಸಿದ್ದಾರೆ. ಸೊ ಆ ಲೇಔಟ್ಗೆ ಹೋದ್ವಿ. ಯಾವ ಥರ ಕಟ್ತಾ ಇದ್ದಾರೆ ಏನು ಅಂತಂದ್ಬಿಟ್ಟು, ನಾನು ತುಂಬ ದಿನ ಆಯಿತು ನೋಡಿ, ಎಲ್ಲಿವರೆಗೂ ಬಂದಿದೆ ಮನೆ ಅಂತಂದ್ಬಿಟ್ಟು ನೋಡೋಕೆ ಹೋಗ್ತಿದ್ವಿ. ಇದು ಬಂದು ಫುಲ್ಲು ರೆಂಟಿಗೆ ಕಟ್ಟಿರೋದು, ಸ್ವಂತ ಇರೋದಕ್ಕಂತ ಅಲ್ಲ, ರೆಂಟಿಗೆ ಅಂತಂದ್ಬಿಟ್ಟು ಕಟ್ಟಿರೋ ಮನೆ ಇದು. ಹೊರಗಡೆ ಬಂದ್ವಾ, ತುಂಬ ಚಳಿ ಅಂದರೆ ಚಳಿ. ಆ್ಯಕ್ಚುಲಿ ಇಲ್ಲಿ ಹೋಟೆಲ್ ಮರಗಳು ತುಂಬ ಜಾಲಾನು, ಅದಕ್ಕೂ ಮತ್ತು ಈ ವೆದರು ಬೇರೆ ತುಂಬ ಕೋಲ್ಡಾಗಿತ್ತು, ಸಖತ್ ಚಳಿ ಅನಿಸ್ತಿತ್ತು. ನಾನು ಅದಕ್ಕೆ ಸ್ವೆಟರೆಲ್ಲ ಹಾಕ್ಕೊಬಂದೆ. ಬಟ್ ತುಂಬ ಪೀಸಾಗಿತ್ತು ಲೇಔಟ್ ಅಂತೂ. ಮರ ಗಿಡಗಳು ಎಲ್ಲಿರುತ್ತೋ ಅಲ್ಲಿ ತುಂಬ ಪೀಸ್ ಆಗಿದ್ದಕ್ಕೆ ನಂಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಈ ಲೇಔಟು. ಫಸ್ಟ್ ಫ್ಲೋರಲ್ಲಿ ಯಾವ ಥರ ಕಟ್ಟಿದ್ದಾರೆ ಅಂತಂದ್ಬಿಟ್ಟು ಒಳಗಡೆ ಹೋಗಿ ನೋಡೋಣ. 1 BHK ಮತ್ತು 2 BHK ಎರಡೂ ಕಟ್ಟಿದ್ದಾರೆ. ಆ್ಯಕ್ಚುಲಿ 2 BHK ಒಂದು ಗ್ರೌಂಡ್ ಫ್ಲೋರಲ್ಲಿ ಕಟ್ಟಿದ್ದಾರೆ, ಇನ್ನು ಬೇರೆ ಎಲ್ಲ 1 BHKನೇ ಎಲ್ಲ ಫ್ಲೋರಲ್ಲೂ ಕಟ್ಟಿರೋದು. ದೇವ್ರ ಮನೆ ಇದು, ಹಾಲು, ಇದರಿಂದ ಹಿಂಗೋದು ಡೈರೆಕ್ಟ್ ಬಾತ್ರೂಮು, ಇದು ರೂಮು, ಇದು ಬಾಲ್ಕನಿ ಬರುತ್ತೆ. ಗಿಡ ಎಲ್ಲ ಚೆನ್ನಾಗಿದೆ. ಮೇಲಿಂದ ನೋಡಿದ್ರೆ ವ್ಯೂ ತುಂಬ ಚೆನ್ನಾಗಿ ಅನಿಸ್ತಿತ್ತು. ಅಕ್ಕಪಕ್ಕದಲ್ಲೆಲ್ಲ ಸ್ವಲ್ಪ ತೋಟ ಎಲ್ಲ ಮಾಡ್ತಿದ್ರು, ಸೊ ಹಂಗಾಗಿ ವ್ಯೂ ಅಂತೂ ಚೆನ್ನಾಗಿ ಕಾಣಿಸ್ತಿತ್ತು ಮೇಲಿಂದ. 2 BHK ಇದು ಸ್ಪೇಷಿಯಸ್ ಆಗಿದೆ. ಇದು ಓಪನ್ ಕಿಚನ್ ಕಾನ್ಸೆಪ್ಟು. ಇದು ಬಂದು ಗ್ರೌಂಡ್ ಫ್ಲೋರಲ್ಲಿ 2 BHK. ಇದು ಒಂದು ಸಿಂಗಲ್ ಆಗಿ ಕಟ್ಟಿರೋದಷ್ಟೇ, ಇನ್ನು ಬೇರೆ ಮೇಲೆಲ್ಲ ಆಲ್ಮೋಸ್ಟ್ ಎಲ್ಲನೂ 1 BHK ಕಟ್ಟಿರೋದು. ಇದಾದಮೇಲೆ ಸ್ವಲ್ಪ ವಾಕ್ ಮಾಡೋಣ, ಅದೇ ಥರ ನೋಡೋಣ ಮುಂದಕ್ಕೆಲ್ಲ ಯಾವ ಥರ ಇದೆ, ಎಷ್ಟೆಷ್ಟು ಮನೆ ಎಲ್ಲ ಕಟ್ಟಿದ್ದಾರೆ ಲೇಔಟಲ್ಲಿ ಅಂತಂದ್ಬಿಟ್ಟು ಹೋಗ್ತಿದ್ದೀವಿ. ಬಟ್ ತುಂಬ ಚಳಿ ಆಗ್ತಿತ್ತು. ಬಟ್ ಹೆಂಗೆ ಹೋದ್ವು ಅಂತೂ ನನಗಂತೂ ಗೊತ್ತಿಲ್ಲ. ನಾನಂತೂ ಸ್ವೆಟರ್ ಹಾಕಿ ಫುಲ್ ಪ್ಯಾಕ್ ಮಾಡ್ಕೊಬಿಟ್ಟಿದ್ದೆ. ನಮ್ಮ ಅಮ್ಮಗಂತೂ ಇಲ್ಲಿ ಅಭ್ಯಾಸನೇ, ಬಂದು ಈ ಥರ ಎಲ್ಲ ವಾಕ್ ಮಾಡಿ ನೋಡೋದೆಲ್ಲ ಡೈಲಿ ಮಾಡ್ತಾ ಇರ್ತಾರೆ. ಬಟ್ ನಾವು ತುಂಬ ದಿನಕ್ಕೊಂದ್ಸಲ ಬರ್ತೀವಲ್ಲ, ಸೊ ಹಂಗಾಗಿ ನೋಡೋಣ ಎಲ್ಲಿವರೆಗೂ ಎಷ್ಟೆಲ್ಲ ಇಂಪ್ರೂವ್ ಆಗಿದೆ ಅಂತಂದ್ಬಿಟ್ಟು ಹೋಗ್ತಾ ಇದ್ವಿ. ನಾನು ಅಡುಗೆ ಮಾಡ್ಕೊಂಬಂದು ನನಗೇನು ತಾಪತ್ರ ಇಲ್ಲ ಏನಮ್ಮ ಅಂತ ಹೇಳ್ತಾರೆ. ಡೈಲಿ ಅಡುಗೆ ಮಾಡ್ಕೊಂಬಂದು ನಮ್ಮ ಅಮ್ಮ ಕೊಡ್ತಾರೆ, ತಾಪತ್ರ ಇಲ್ಲ.
ಮೇ ಬಿ ಮಾಡಿದ್ರು ಮಾಡ್ಬೋದಾಗಿ. ಎದ್ದೇಳಿಲ್ಲ ಅಂದ್ರೆ ನಮ್ಮಮ್ಮ ಮಾಡಿರ್ತಾಳೆ ತಿನ್ಕೊಂಡು ಹೋಗು. ಹಾಂ, ಬೇಕಾದ್ರೆ 11-12 ಗಂಟೆಗೆ ಎದ್ಬಿಟ್ಟಮ್ಮ ಏನು ಮಾಡಿದ್ವಿ ಎತ್ಕೊಂಬ. ಇಲ್ಲೇ ಮನೆ ಕಟ್ಕೊಂಡ್ರೆ ಅಡ್ವಾಂಟೇಜ್. ಅಮ್ಮ ನೀವು ಇಲ್ಲೇ ಮನೆ ಕಟ್ಕೋಬಿಡಿ ಇದೇ ಲೇಔಟಲ್ಲಿ ಅಂತ ಹೇಳ್ತಾಯಿದ್ರು. ನಾನು ಸರಿ ಆಯ್ತಮ್ಮ ಅಂತಿದ್ದೆ. ಅದಕ್ಕೆ ನಮ್ಮಮ್ಮ ಹೇಳ್ತಾಯಿದ್ರು, ಆ ಥರ ಏನಾದರೂ ಆದರೂ ನೀನು ಅಡುಗೆನೇ ಮಾಡಲ್ಲ, ನಿದ್ದೆ ಮಾಡ್ಕೊಂಡಿರ್ತೀಯ, ನನಗೆ ಹೇಳ್ತೀಯ ಅಡುಗೆ ಮಾಡ್ಕೊಂಬಂದು ಕೊಟ್ಬಿಡಮ್ಮ ಅಂತ ಅಂದ್ಬಿಟ್ಟು ಅಮ್ಮ ರೇಗಿಸ್ತಿದ್ರು. ಅಲ್ಲ ಇವಾಗ ಕಟ್ಟೋದು ಮನೆ ಇರೋಣ, ಆಮೇಲೆ 10 ವರ್ಷಕ್ಕೆ ಕೆಳಗೆ ಏನು ಕಟ್ಕೊಂಡ್ರು ಹೋಗ್ಬೋದು. ಅಲ್ಲಿ ಚೆನ್ನಾಗಿ ಮತ್ತು ಅಲ್ಲಿಂದ ಡೈರೆಕ್ಟ್ ನಾವು ಸಂತೆಗೆ ಹೋದ್ವಿ. ಸಂತೆಗೆ ಹೋಗಿ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಬಂದ್ವಿ. ಅಮ್ಮ ಇಲ್ಲಿ ಚಕ್ಲಿ ಮಾಡಿದ್ರು ಅಂತ ಹಾಕ್ಕೊಟ್ರು, ತಿಂತಿದ್ವಿ. ಮತ್ತು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಆಗುತ್ತೆ. ನಮ್ಮ ಅಣ್ಣ ಅವ್ರದ್ದು ರೀಸೆಂಟಾಗಿ ಮದುವೆ ಆಯಿತು, ಅವ್ರದ್ದು ಡಿನ್ನರ್ ಫಂಕ್ಷನ್ ಇತ್ತು ಅಂತ ಕರೆದಿದ್ರು. ನಾವು ಅಲ್ಲಿಗೆ ಹೋಗಿದ್ವಿ. ಅಲ್ಲಿಗೆ ಹೋಗಿ ಊಟ ಎಲ್ಲ ಮಾಡಿಕೊಂಡು ಮತ್ತು ಅಲ್ಲಿ ರಿಲೇಟಿವ್ಸು ಅಂದರೆ ನಮ್ಮ ಚಿಕ್ಕಮ್ಮ ಅವರು ಎಲ್ಲರೂ ಬಂದಿದ್ದರು. ಎಲ್ಲರೂ ಸೇರಿದರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಬಟ್ ಯಾರೂ ಅಲ್ಲಿಂದ ಹೋಗೋದಕ್ಕೆ ಟೈಮ್ ಆಯಿತು ಅಂತಿದ್ರು. ಬಟ್ ಯಾರನ್ನೂ ಹೋಗೋಕ್ಕೆ ಬಿಡ್ತಿರ್ಲಿಲ್ಲ. ಇನ್ನು ಸ್ವಲ್ಪ ಟೈಮ್ ಇರಿ ಅಂತಂದ್ಬಿಟ್ಟು. ಮತ್ತು ನಾನ್ ವೆಜ್ ಬೇರೆ ತಿಂದಿದ್ವಲ್ಲ, ಸೊ ಎಲೆ ಅಡಿಕೆ ಎಲ್ಲ ಹಾಕ್ಕೊಂಡು ಮಾತಾಡ್ಕೊಂಡಿದ್ವಿ. ಇವಾಗ ಮಾತಾಡಿದ್ದು ನನ್ನ ತಮ್ಮ, ಅಂದರೆ ನನ್ನ ಚಿಕ್ಕಮ್ಮ ಮಗ. ಅವನು ಸಿಕ್ಕಾಗೆಲ್ಲ ತುಂಬ ರೇಗಿಸ್ತಾ ಇರ್ತೀವಿ. ಮತ್ತು ಟೈಮ್ ಬೇರೆ ಆಗಿತ್ತು, ನಾವು ಅಲ್ಲಿಂದ ಬಂದು ಮತ್ತೆ ರಿಟರ್ನ್ ಬ್ಯಾಂಗ್ಳೂರ್ಗೆ ಬರಬೇಕಾಗಿತ್ತು. ನಂಗೆ ಕರಿತಾನೇ ಇದ್ದೆ ಬನ್ನಿ ಹೋಗೋಣ ಅಂತ. ಬಟ್ ಅಲ್ಲಂತೂ ಮಾತಿಗೆ ಕೂತ್ಕೊಬಿಟ್ರೆ ಅಂತೂ ಎಲ್ಲರೂ ಮಾತಾಡ್ಕೊಂಡಿದ್ರು, ಬರೋದಕ್ಕೆ ರೆಡಿ ಇರಲಿಲ್ಲ. ನನಗೆ ಬೇರೆ ತುಂಬ ಭಯ ಆಗ್ತಿತ್ತು, ಟೈಮ್ ಬೇರೆ ಆಯಿತು. ಅಲ್ಲಿಂದ ರಿಟರ್ನ್ ಅಮ್ಮ ಮನೆಗೆ ಹೋಗೋಷ್ಟರೊಳಗಡೆ ಈವ್ನಿಂಗ್ ಆಗಿತ್ತು. ಅವ್ರನ್ನ ಅಲ್ಲಿ ಡ್ರಾಪ್ ಮಾಡಿ ನಮ್ಮದು ಸ್ವಲ್ಪ ಲಗೇಜ್ ಎಲ್ಲ ಇತ್ತು, ಅಲ್ಲಿಂದ ತೊಗೊಂಡು ನಾವು ರಿಟರ್ನ್ ಬ್ಯಾಂಗ್ಳೂರ್ಗೆ ಬಂದ್ವಿ. ಅರೌಂಡ್ 8:30 ಅಷ್ಟರೊಳಗೆ ನಾವು ಮನೆಗೆ ರೀಚ್ ಆಗಿದ್ವಿ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು. ಬಾಯ್.